ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನು ಹೇಳುತ್ತೆ? ಇವತ್ತು ಶುಕ್ರವಾರ, ಸೊ ನಾಳೆ ನಾಡಿದ್ದೆಲ್ಲ ವೀಕೆಂಡ್, ಏನೇನೋ ಪ್ಲಾನ್ ಮಾಡ್ತಾ ಇರ್ತೀರಾ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡೋದ್ ಬೇಡ, ಇವತ್ತು ಫುಲ್ ಡೇ ನೀವು ಹೇಗಿರ್ತೀರ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಒತ್ತಡ ಇರುತ್ತೆ. ಆದ್ರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು ಸಕಾಲದಲ್ಲಿ ಕೆಲಸವನ್ನ ಮುಗಿಸಿ ನಿಮ್ಮ ಹೆಚ್ಚಿನ ಒತ್ತಡವನ್ನ ಕಡಿಮೆ ಮಾಡ್ತಾರೆ. ಇನ್ನು ರುದ್ರದೇವರನ್ನ ಭಜಿಸಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಸ್ವಾವಲಂಬನೆಯ ಜೀವನವನ್ನ ನಡೆಸೋದು ನಿಮ್ಮ ಉದ್ದೇಶವಾಗಿರುತ್ತೆ. ಹಂಗಿನ ಅರಮನೆಗಿಂತ ಗುಡಿಸೆ ಲೇಸು ಅನ್ನುವಂತೆ ನಿಮ್ಮ ವಿಚಾರಧಾರೆಯನ್ನ ಎಲ್ಲರೂ ಗೌರವಿಸ್ತಾರೆ. ಮಿಥುನ ರಾಶಿಯವರಿಗೆ ಇವತ್ತು ಇತರರಿಗಿಂತ ನೀವು ಭಿನ್ನವಾಗಿ ಚಿಂತಿಸೋದ್ರಿಂದ ಸಮಾಜದಲ್ಲಿ ಗುರುತಿಸಲ್ಪಡ್ತೀರಾ. ಎದುರಾಳಿಗಳನ್ನ ಮಾತಿನ ವರ್ಸೆಯಿಂದ ಗೆಲ್ತೀರಾ. ಹಣಕಾಸು ಕೂಡ ಒದಗಿ ಬರುತ್ತೆ. ಕಟಕ ರಾಶಿಯವರಿಗೆ ಇವತ್ತು ನೆರೆಮನೆಯ ಹಿರಿಯರೊಬ್ರು ನಿಮ್ಗೆ ಸಹಾಯ ಮಾಡುವ ಸಾಧ್ಯತೆ ಇದೆ. ನೀವು ಕೂಡ ಅವರ ಅನುಭವವನ್ನ ತಿಳಿದು ಆ ಮಾರ್ಗದಲ್ಲಿ ನಡೆದಾಗ ಹೆಚ್ಚಿನ ಯಶಸ್ಸನ್ನ ಹೊಂದಿರ್ತೀರಾ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಒಳ್ಳೆಯದು. ಸಿಂಹ ರಾಶಿಯವರಿಗೆ ಇವತ್ತು ಯೋಜನಾಬದ್ಧವಾದ ಕಾರ್ಯದಲ್ಲಿ ಯಶಸ್ಸು ದೊರೆಯುತ್ತೆ. ಮಹತ್ತರವಾದ ಕಾರ್ಯವನ್ನ ಮಾಡಿ ಮುಗಿಸಿದ ಬಗ್ಗೆ ಸಮಾಜದ ಜನತೆ ನಿಮ್ಗೆ ಗೌರವ ಮತ್ತು ಔತಣಕೂಟವನ್ನ ಏರ್ಪಡಿಸೋ ಸಾಧ್ಯತೆ ಇರತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಮುಟ್ಟಿದ್ರೆ ಮುನಿ ಅಂತಾರಲ್ಲ, ಆ ತರ ನಿಮ್ಗೆ ತುಂಬಾನೇ ಸಿಟ್ಟಿರುತ್ತೆ. ಆ ಸಿಟ್ಟಿನ ಗುಣವನ್ನ ಬಿಟ್ಬಿಡಿ. ನಿಮ್ಮ ಈ ಸ್ವಭಾವದಿಂದ ಕೆಲವರು ನಿಮ್ಮ ಮುಂದೆ ವಿಷಯವನ್ನ ಪ್ರಸ್ತಾಪಿಸೋಕು ಹಿಂಜರಿತಾರೆ. ಮುಖದಲ್ಲಿ ನಗುವನ್ನ ತಂದ್ಕೊಂಡು ಮಾತಾಡಿ ಹೊಸ ವಿಷಯನ ತಿಳಿಯಿರಿ, ಆಗ ನಿಮ್ಗೆ ಒಳ್ಳೇದು. ತುಲಾ ರಾಶಿಯವರಿಗೆ ಇವತ್ತು 7.5 ಶನಿಯ ಕಾಟದಿಂದ ಮುಕ್ತರಾಗಿದ್ರು. ಗುರುವಿನ ಬೆಂಬಲ ಇಲ್ಲದೆ ಕೆಲಸ ಕಾರ್ಯಗಳಲ್ಲಿ ಹಣದ ಕೊರತೆ ಕಂಡುಬರುತ್ತೆ. ನೀವು ನಿಮ್ಮ ಮಾತಿಗೆ ಬದ್ಧರಾದ್ರೆ ಹಲವು ಜನರು ನಿಮ್ಗೆ ಸಹಾಯ ಮಾಡ್ತಾರೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಮನ ಬಂದಂತೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಸುಲಭ, ಆದ್ರೆ ಅವುಗಳನ್ನ ಪೂರ್ಣಗೊಳಿಸುವಲ್ಲಿ ನೀವು ವಿಫಲರಾಗ್ತೀರಾ. ಈ ಬಗ್ಗೆ ಅನುಭವಿಗಳ ಸಹಾಯ ಪಡೆಯೋದು ಒಳ್ಳೆಯದು. ಹಣಕಾಸಿನ ವಿಷಯದಲ್ಲಿ ಇವತ್ತು ಕೊರತೆ ಇರಲ್ಲ. ಧನುರ್ ರಾಶಿಯವರಿಗೆ ಇವತ್ತು ನಡೆಯುವ ವ್ಯಕ್ತಿ ಎಡವುವಂತೆ ಮಾಡುವುದೇ ಶನಿ ಕಾಟದ ಕುರುಹು ಆಗಿರುತ್ತೆ. ಆದ್ರೆ ಅದರಿಂದ ವಿಚಲಿತರಾಗದೆ ಮುಂದೆ ಹೆಜ್ಜೆ ಹಾಕಿ ಶನಿ ಸ್ತೋತ್ರವನ್ನ ಪಠಿಸಿ ಒಳ್ಳೆದಾಗತ್ತೆ. ಮಕರ ರಾಶಿಯವರಿಗೆ ಇವತ್ತು ಸಮುದ್ರ ನೆಂಟಸ್ತನ, ಉಪ್ಪಿಗೆ ಬಡತನ ಎಂಬಂತೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಪರಿಚಯ, ಒಡನಾಟವಿದ್ರು ಅವರಿಂದ ಕಿಂಚಿತ್ ನಿಮ್ಗೆ ಸಹಾಯ ದೊರೆಯದೇ ಇರೋದ್ರಿಂದ ಮಾನಸಿಕ ಕಿರಿಕಿರಿ ಅನ್ಸುತ್ತೆ. ಕುಂಭ ರಾಶಿಯವರಿಗೆ ಇವತ್ತು ಈ ದಿನ ನಿಮ್ಮ ಪಾಲಿನ ಕರ್ತವ್ಯವನ್ನ ಮಾಡಬೇಕು, ಆದ್ರೆ ಆ ಬಗ್ಗೆ ಪ್ರತಿಫಲವನ್ನ ಅಪೇಕ್ಷಿಸುವಂತಿಲ್ಲ. ಹಾಗಾಗಿ ಕೂಡ ಕೊನೆಗೆ ನಿಮ್ಗೆ ಸಲ್ಬೇಕಾದ ಎಲ್ಲಾ ಸವಲತ್ತುಗಳು ನಿಧಾನವಾಗಿ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನ ಸೇರತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಉತ್ತಮ ಆರೋಗ್ಯ ರಕ್ಷಣೆಗಾಗಿ ಸೂರ್ಯನಾರಾಯಣನನ್ನ ಪ್ರಾರ್ಥಿಸಿ ಒಳ್ಳೆದಾಗತ್ತೆ. ಸಾಧ್ಯವಾದ್ರೆ ಈ ದಿನ ಒಪ್ಪತ್ತು ಊಟ ಮಾಡಿ, ಜೊತೆಗೆ ಬೌದ್ಧಿಕ ಹೆಜ್ಜೆಗಳಿಂದ ಸಿದ್ಧಿಯನ್ನ ಪಡಿತೀರಾ. ಇವತ್ತು ನೀವು ಚೆನ್ನಾಗಿರ್ತೀರಾ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಾಳೆಯಿಂದ ವೀಕೆಂಡ್, ಸೊ ಅದೇ ಮೂಡಲ್ಲಿ ಇವತ್ತು ಜೋಶಲ್ಲಿ ಕೆಲಸ ಮುಗಿಸಿ ಅಂತ ಹೇಳ್ತಾ ನಾವು ನಿಮ್ಗೆ ಇವತ್ತು ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ. ಸೊ ಮಿಸ್ ಮಾಡಬೇಡಿ. ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಡೇ. ಟೇಕ್ ಕೇರ್.